ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ಸ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ರಾಮನಗರದಲ್ಲಿ ಒಂದು ಅದ್ಭುತವಾದ ಫಾರ್ಮ್ ಹೌಸ್ ಇದೆ, ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿ. ಇದು ಫಾರ್ಮ್ ಹೌಸು ರಾಮನಗರದಲ್ಲಿರೋದು. ಒಂದು 2 ಎಕರೆ ಫಾರ್ಮ್ ಹೌಸು. ಕಾಂಕ್ರೀಟ್ ರೋಡ್ ಅಟ್ಯಾಚ್ ಇದೆ. ರೋಡಿಂದ ಆಪೋಸಿಟ್ ಒಂದು ಲೇಕ್ ಇದೆ. ಫಾರ್ಮ್ ಹೌಸ್ಗೆ ಆಪೋಸಿಟ್ ಲೇಕ್ ಇದೆ. ಸದ್ಯಕ್ಕೆ ಸಮ್ಮರಿಂದ ಲೇಕಲ್ಲಿ ನೀರಿಲ್ಲ. ಮತ್ತು ನೋಡಿ, ಕಾಂಪೌಂಡ್ ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ಕಾಂಪೌಂಡ್ ಇದೆ. ಗೇಟ್ ಓಪನ್ ಆಗ್ತಿದ್ದಂಗೆ ರೈಟ್ ಸೈಡ್ ಒಳಗಡೆ ಹೋದರೆ ಒಂದು ಚಿಕ್ಕದಾಗೆ ಗ್ರಿಲ್ಲಲ್ಲಿ ಕೋಳಿ ಸಾಕೋದಕ್ಕೆ ಒಂದು ಗೂಡು ಮಾಡ್ಕೊಂಡಿದ್ದಾರೆ. ಇದು ಕೋಳಿ ಆದರೂ ಸಾಕ್ಬೋದು ಅಥವಾ ನಾಯಿ ಆದರೂ ಸಾಕೋಬೋದು. ಮನೆಯ ಆಪೋಸಿಟೇ ನಿಮಗೆ ಚಿಕ್ಕದಾಗಿ ಒಂದು ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬಾಳೆ ಗಿಡಗಳು ಹಾಕಿದ್ದಾರೆ. ಬಾಳೆ ಗಿಡ, ಹೂವಿನ ಗಿಡ ಹಾಕಿದ್ದಾರೆ. ಇದು ಮನೆ ಎದುರುಗಡೆ ಹಲಸಿನ ಗಿಡ. ಒಂದು ಫಾರ್ಮ್ ಹೌಸು ಯಾವ ಥರ ಸಂತೃಪ್ತಿಯಾಗಿರಬೇಕು ಆ ಥರ ಒಂದು ಫಾರ್ಮ್ ಹೌಸ್ ಇದು. ಇದೊಂದು 30-40ಗಿಂತ ದೊಡ್ಡದಾಗಿದೆ ಹೌಸು. ಒಂದು 7-8 ವರ್ಷದ ಹಳೆ ಮನೆ. ಮನೆ ಪಕ್ಕ ಸಪೋಟ ಗಿಡಗಳು, ಹಲಸಿನ ಗಿಡ, ಬಾಳೆ ಗಿಡ, ಹೂವಿನ ಗಿಡ, ಮತ್ತು ಬೇರೆ ಹಣ್ಣಿನ ಗಿಡಗಳು ಎಲ್ಲ ಹಾಕಿ ಮನೆ ಪಕ್ಕ ತಂಪಾಗಿ ವೆದರ್ ಇರೋ ಥರ ಮಾಡ್ಕೊಂಡಿದ್ದಾರೆ. ಮನೆ ಒಳಗಡೆ ಹೋಗೋದಕ್ಕೆ ಕೀ ಇಲ್ಲ, ಸೊ ಪಕ್ಕದಲ್ಲಿ ಹೋಗ್ತಿದ್ದೀನಿ. ನಿಮಗೆ ಮನೆ ಎಷ್ಟು ದೊಡ್ಡದಿದೆ ಅಂತ ತೋರಿಸೋದಕ್ಕಷ್ಟೇ. ಒಂದು 30-40 ಬರುತ್ತೆ. ನೋಡಿ, ಇಲ್ಲೊಂದು ಬೋರ್ವೆಲ್ ಇದೆ ಅಂತ. ಇದರಲ್ಲಿ ವಾಟರ್ ಇದೆ, ಬಟ್ ಅದರಲ್ಲಿ ಸದ್ಯಕ್ಕೆ ಮೋಟರ್ ಹಾಕಿಲ್ಲ ಅವರು. ಹಿಂದೆಗಡೆ ಒಂದು ಲೇಬರ್ ಶೆಡ್ ಥರ ಒಂದು ಸಪ್ರೇಟ್ ಒಂದಿದೆ ಮನೆ ಹಿಂದೆಗಡೆ ಅಟ್ಯಾಚು. ನೋಡಿ, ಈ ಕಡೆ ಒಂದು ಗೇಟ್ ಹಾಕೋಬೋದು. ಸದ್ಯಕ್ಕೆ ತೋಟದೊಳಗಡೆ ಏನಾದರೂ ಲಾರಿ, ಟ್ರ್ಯಾಕ್ಟ್ರು ಏನಾದರೂ ಬರಲಿ ಅಂದ್ಬಿಟ್ಟು ಅಷ್ಟು ಥರ ಜಾಗ ಬಿಟ್ಕೊಂಡಿದ್ದಾರೆ. ನೀವು ಬೇಕಾದ್ರೆ ಅದನ್ನ ಕಂಪ್ಲೀಟ್ ಮಾಡಿಕೊಂಡು ಗೇಟ್ ಹಾಕೋಬೋದು ಫೆನ್ಸಿಂಗ್ನ. ಅದನ್ನು ಬಿಟ್ಟರೆ ರಿಮೈನಿಂಗ್ ತೋಟಕ್ಕೆ ಸುತ್ತ ಫೆನ್ಸಿಂಗ್ ಇದೆ. ಟೋಟಲ್ 2 ಎಕರೆ ತೋಟ ಇದು. ಒಂದು ಡಬಲ್ ಬೆಡ್ರೂಮ್ ಒಂದು ಮನೆ ಇದೆ. ಅದನ್ನು ಬಿಟ್ಟರೆ ಸಪ್ರೇಟಾಗಿ ಒಂದು ಸಿಂಗಲ್ ಬೆಡ್ರೂಮ್ ಒಂದು ಮನೆ ಇದೆ, ಶೀಟ್ ಮನೆ. ಅದನ್ನು ಲೇಬರ್ ಶೆಡ್ಡಾಗಿ ಕೂಡ ಯೂಸ್ ಮಾಡ್ಬೋದು. ಇದೇನಿದೆ ರೈಟ್ ಸೈಡಲ್ಲಿ ಕಾಣ್ತಿದ್ದಿಲ್ಲ, ಇದು ಲೇಬರ್ ಶೆಡ್ಡು. ಸದ್ಯಕ್ಕೆ ಅವರೇ ವಾಸ ಇದ್ದಾರೆ ಅದರಲ್ಲೂ ಕೂಡ. ಯಾವುದೇ ರೀತಿ ಲೇಬರ್ನ ಇಟ್ಕೊಂಡಿಲ್ಲ ಅವ್ರ ಕೆಲಸಕ್ಕೆ. ಬನ್ನಿ, ಈಗ ತೋಟದೊಳಗಡೆ ಹೋಗೋಣ. ಈ ತೋಟ ಬಂದು 2 ಎಕರೆ ಬೌಂಡ್ರಿ. ಇದರಲ್ಲಿ ಒಂದು 2-3 ಕುಂಟೆ ಖರಾಬ್ ಕೂಡ ಬರುತ್ತೆ. ಟೋಟಲ್ ಒಂದು 120-130 ತೆಂಗಿನ ಮರ ಬರುತ್ತೆ. ಒಂದು 20-30 ಬೇರೆ ಬೇರೆ ಹಣ್ಣಿನ ಗಿಡಗಳಿದೆ, ಇನ್ಕ್ಲೂಡಿಂಗ್ ಅರೇಕ ಒಂದು 15-20 ಅರೇಕೆ ಗಿಡಗಳು ಕೂಡ ಇದೆ. ತುಂಬ ಚೆನ್ನಾಗಿ ತೋಟ ಮೇಂಟೈನ್ ಮಾಡಿದ್ದಾರೆ. ಫುಲ್ಲಿ ಫೆನ್ಸಿಂಗ್ ತೋಟ ಇದು. 2 ಎಕರೆಗೂ ಫೆನ್ಸಿಂಗ್ ಹಾಕಿದ್ದಾರೆ. ಒಂದು ಬೋರು ತುಂಬ 10 HP ಮೇಲೆ ನೀರಿದೆಯಂತೆ ಬೋರಲ್ಲಿ. ಮತ್ತು ಇನ್ನೊಂದು ಬೋರಲ್ಲಿ ಒಂದು 12 HP ನೀರಿದೆಯಂತೆ. ನೋಡಿ, ಬೋರ್ವೆಲ್ ಪಾಯಿಂಟ್ ಇದು. ಆವಾಗಲೇ ಒಂದು ಬೋರ್ವೆಲ್ ತೋರಿಸ್ದೆ. ಈ ಸದ್ಯಕ್ಕೆ ರನ್ನಿಂಗ್ ಇರೋ ಬೋರ್ವೆಲ್ ಇದು. ಪಕ್ಕದಲ್ಲಿ TC ಕೂಡ ಇದೆ, ಸೊ ಪವರ್ ಕನೆಕ್ಷನ್ಗೇನು ತೊಂದರೆ ಇಲ್ಲ. ಜಾಕ್ ಫ್ರೂಟ್ ಗಿಡಗಳು ಒಂದು 5-6 ಇದೆ. ಇದು ನೋಡಿ, ಲೆಮನ್ ಗಿಡ ಇದು. ಮತ್ತು ಅರೇಕೆ ಗಿಡಗಳು ಕೂಡ ಹಾಕಿದ್ದಾರೆ. ನಾನು ತೋಟದ ಮಧ್ಯದಲ್ಲೇ ಹೋಗ್ತಾಯಿದ್ದೀನಿ. ರೈಟ್ ಟು ಲೆಫ್ಟ್ ವ್ಯೂ ಮಾತ್ರ ತೋರಿಸ್ತೀನಿ. ಮತ್ತು ತೇಗದ ಮರಗಳು, ಮತ್ತು ಹೆಬ್ಬೇವು, ಆಮೇಲೆ ನೀಮು ಅಂದರೆ ಗೊತ್ತಲ್ಲ, ಬೇವಿನ ಮರ, ಈ ಥರ ಎಲ್ಲ ರೀತಿ ಮರಗಳು ಇದೆ ತೋಟದಲ್ಲಿ. ಸಮೃದ್ಧವಾಗಿದೆ. ಒಂಥರ ತಂಪಾದ ವಾತಾವರಣ ತೋಟದೊಳಗಡೆ. ಯಾರಾದರೂ ಪೀಸ್ಫುಲ್ ಫಾರ್ಮ್ ಹೌಸ್ ಬೇಕಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. 2 ಎಕರೆ ಫಾರ್ಮ್ ಹೌಸು. ನೋಡಿ, ದೊಡ್ಡ ಬೃಹತ್ ಆಗೋ ಥರದ ಮಾವಿನ ಮರ, ತುಂಬ ಹಳೆ ಮರ. ಒಂದು 20-25 ವರ್ಷದ ಮಾವಿನ ಮರ ಇದು. ಆಲ್ಮೋಸ್ಟ್ ತೋಟದ ಹೆಂಡಿಗೆ ಬಂದಿದ್ದೀನಿ ಈಗ. ನೋಡಿ, ಇಲ್ಲೊಂದು ಕೌ ಶೆಡ್ ಮಾಡಿದ್ದಾರೆ. ಕೌ ಶೆಡ್, ಶೀಪ್ ಶೆಡ್ ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಸಸಿಗಳು ಚಿಕ್ಕವು ಇದ್ದಾವೆ, ತೆಂಗಿನ ಗಿಡಗಳು ಒಂದು 30-40, ಮಿಕ್ಕಿದವೆಲ್ಲ ದೊಡ್ಡ ಮರಗಳು. ಮತ್ತು ಇಂಟರ್ನಲ್ ಕ್ರಾಪ್ ಯಾವುದೂ ಹಾಕಿಲ್ಲ, ನೀವು ಬೇಕಾದ್ರೆ ಯಾವುದಾದ್ರೂ ಹಾಕೋಬೋದು. ನೋಡಿ, ಇದು ಕೌ ಶೆಡ್ಡು. ಆಲ್ಮೋಸ್ಟ್ ಒಂದು ಲೇಬರ್ ಶೆಡ್ ಥರನೇ ಇದೆ. ಆರಾಮಾಗಿ ಕೌ ಸಾಕೋಬೋದು. ಇಲ್ಲೂ ಒಂದು ದೊಡ್ಡದು ಮಾವಿನ ಮರ ಇದೆ. ನೋಡಿ, ಫೆನ್ಸಿಂಗ್ ಕೂಡ ಇದೆ. ವಾಪಸ್ಸಿಗೆ ಮತ್ತೆ ಫಾರ್ಮ್ ಹೌಸ್ ಕಡೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟು ಎಲ್ಲ ಪ್ರಾಪರ್ಟಿದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಫಸ್ಟಿಂದ ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಇದು ಟೋಟಲ್ 2 ಎಕರೆ ಫಾರ್ಮ್ ಹೌಸು. ಇದು ನಮ್ಮ ರಾಮನಗರದಲ್ಲಿರೋದು. ನಮ್ಮ ರಾಮನಗರದ ಸಿಟಿಯಿಂದ 11 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಕೆಂಗೇರಿಯಿಂದ ಈ ತೋಟಕ್ಕೆ 52 ಕಿಲೋಮೀಟ್ರ್ ಆಗುತ್ತೆ. ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ, ಸ್ಕ್ವೇರ್ ಶೇಪಲ್ಲಿದೆ. ಮತ್ತು ಒಂದು 2 BHK ಹೌಸು ಮತ್ತು ಒಂದು 1 BHK ಹೌಸು ಸಪ್ರೇಟ್ ಇದೆ. ಒಂದು 135 ತೆಂಗಿನ ಮರ ಇದೆ. ಈ ಪ್ರಾಪರ್ಟಿಗೆ ಪ್ರೈಸ್ ಬಂದ್ಬಿಟ್ಟು ಅವರು 2,10,00,000 ಕೋಟ್ ಮಾಡ್ತಾಯಿದ್ದಾರೆ ರೌಂಡ್ ಫಿಗರಲ್ಲಿ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ.
ಬನ್ನಿ, ಇನ್ನೊಂದು ಮನೆ ತೋರಿಸಿಲ್ಲ ಅಲ್ವಾ ನಿಮಗೆ. ಇದು ಅದೇ ಹೇಳಿದ್ನಲ್ಲ, ಇದನ್ನು ಲೇಬರ್ ಶೆಡ್ಡಾಗಾದರೂ ಯೂಸ್ ಮಾಡ್ಬೋದು, ಇಲ್ಲ ನೀವೇ ಆದರೂ ಯೂಸ್ ಮಾಡ್ಬೋದು. ಈ ಮನೆಯೂ ಶೀಟ್ ಮನೆ ಆದರೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸಿಟ್ಟಿಂಗ್ ಏರಿಯಾ ಎಲ್ಲ ಮಾಡಿ ಮುಂದೆಗಡೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು 1 BHK ಹೌಸ್ ಇದು. ಮತ್ತು ಇನ್ನೂ ಏನಾದರೂ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.